ಸಂಸಾರ ಕಂಪ್ಲೀಟ್ ಕೆಟ್ಟಿದೆ ಅಂತ ಕಾಣಿಸುತ್ತೆ. ಆತನ ಕೃತ್ಯ ಒಂದೊಂದಾಗಿ ಬಯಲಾಗ್ತಿದೆ. ತನ್ನ ರಹಸ್ಯ ಎಲ್ಲಿ ಬಯಲಾಗುತ್ತೆ ಅಂತ ಅಜ್ಜಿಗೆ ಒಂದು ಗತಿ ಕಾಣಿಸಿದ್ದ. ಆದ್ರೆ ಅಜ್ಜಿನ ಸಾಯಿಸೋದಕ್ಕೆ ಟ್ರೈ ಮಾಡಿರೋದು ಜಯಂತ್ ಅಂತ ಜಾನುವಿಗೆ ಗೊತ್ತಾಗಿದೆ. ಸತ್ಯ ಗೊತ್ತಾದ ಜಾನು ಜಯಂತ್ ಮೇಲೆ ಹಿಡಿತ ಸಾಧಿಸ್ತಿದ್ದಾಳೆ. ಮಾತಲ್ಲೇ ಆತನನ್ನ ಕಟ್ಟಿ ಹಾಕ್ತಿದ್ದಾಳೆ. ಆದ್ರೀಗ ಕೋಮಾದಲ್ಲಿದ್ದ ಅಜ್ಜಿ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಿದೆ. ಅಜ್ಜಿ ಜಯಂತ ಜಯಂತ ಅಂತ ಕನವರಿಸ್ತಿದ್ದಾರೆ. ಹಾಗಾದ್ರೆ ಅಜ್ಜಿಗೆ ಎಚ್ಚರ ಆಯ್ತಾ? ಜಯಂತ್ ಸತ್ಯ ಎಲ್ಲರ ಮುಂದೆ ಬಯಲಾಯ್ತಾ? ಸೀರಿಯಲ್ ಸ್ಟೋರಿ ಮುಂದೇನಾಗುತ್ತೆ ಅಂತ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ತನ್ನ ಕೃತ್ಯ ಎಲ್ಲಿ ಬಯಲಾಗುತ್ತೆ ಅನ್ನೋ ಭಯದಲ್ಲಿ ಜಯಂತ್ ಜಾಹ್ನವಿ ಅಜ್ಜಿಯನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದ. ಆದ್ರೆ ಜಾನು ಅಜ್ಜಿ ಸಾವಿನಿಂದ ಪಾರಾಗಿದ್ರು. ಕೋಮಾದಲ್ಲಿದ್ದ ಅಜ್ಜಿಯನ್ನ ಜಯಂತ್ ಮತ್ತೆ ತನ್ನ ಮನೆಗೆ ಕರ್ಕೊಂಡು ಬಂದಿದ್ದ. ಆದ್ರೆ ಜಯಂತ್ ಮನೆ ತುಂಬಾ ಹಾಕಿಸಿದ್ದ CCTVಯಲ್ಲಿ ಎಲ್ಲವೂ ರೆಕಾರ್ಡ್ ಆಗಿತ್ತು. ಅದರಿಂದಾನೇ ಆತ ಜಾನು ಕೈಗೆ ಸಿಕ್ಕಿ ಬಿದ್ದಿದ್ದ. ಸತ್ಯ ಗೊತ್ತಾದ ಜಾನು ಅಜ್ಜಿಯನ್ನ ತವರು ಮನೆಗೆ ಕಳಿಸಿದ್ದಾಳೆ. ಇದೀಗ ಜಯಂತ್ಗೆ ಭಯ ಹೆಚ್ಚಾಗಿದೆ. ಜಾಹ್ನವಿ ಮನೆಯವರಿಗೆ ತನ್ನ ವಿಚಾರ ಗೊತ್ತಾದ್ರೆ ಚಿನ್ನುಮರಿ ದೂರ ಆಗ್ತಾಳೆ ಅನ್ನೋ ಭಯದಲ್ಲಿದ್ದಾನೆ ಜಯಂತ್. ಆದ್ರೆ ಜಾಹ್ನವಿ ಈ ವಿಚಾರ ಇಟ್ಕೊಂಡೇ ಆತನನ್ನ ಆಟ ಆಡಿಸ್ತಿದ್ದಾಳೆ. ಆದ್ರೀಗ ಅಜ್ಜಿ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಅಜ್ಜಿ ಜಯಂತ್ನ ಹೆಸರನ್ನೇ ಕನವರಿಸ್ತಿದ್ದಾರೆ. ಅಜ್ಜಿಯನ್ನ ಶ್ರೀನಿವಾಸ್ ಮನೆಗೆ ಕರ್ಕೊಂಡು ಬರ್ತಿದ್ದಂತೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಿದೆ. ಅಜ್ಜಿ ಜಯಂತ ಜಯಂತ ಅಂತ ಕನವರಿಸ್ತಿದ್ದಾಳೆ. ಇದನ್ನ ವೀಣಾ ಜಯಂತ್ಗೆ ಹೇಳಲು ಪದೇ ಪದೇ ಕಾಲ್ ಮಾಡಿದ್ಲು. ಆದ್ರೆ ಜಯಂತ್ಗೆ ಕಾಲ್ ರಿಸೀವ್ ಮಾಡಲು ಧೈರ್ಯ ಸಾಲಿಲ್ಲ. ಅಷ್ಟೊತ್ತಿಗೆ ಜಾಹ್ನವಿ ಬಂದು ಆತನ ಕೈಯಿಂದ ಫೋನ್ ಕಿತ್ಕೊಂಡಿದ್ದಾಳೆ. ಕಾಲ್ ರಿಸೀವ್ ಮಾಡಿ ಮಾತಾಡಿ ಅಂತ ಹೇಳಿದ್ದಾಳೆ. ಬಳಿಕ ಅಜ್ಜಿ ನಿನ್ನ ಹೆಸರನ್ನ ಕನವರಿಸ್ತಿದ್ದಾರೆ ಅಂತ ಹೇಳ್ತಿದ್ದಂತೆ ಜಯಂತ್ ಶಾಕ್ ಆಗಿದ್ದಾನೆ. ಮನೆಗೆ ಹೋಗಿ ಅಜ್ಜಿಯನ್ನ ನೋಡ್ಕೊಂಡು ಬರ್ತೇನೆ ಅಂತ ಜಾನುಗೆ ಹೇಳಿ ಹೊರಟಿದ್ದ. ಜಯಂತ್ ಅಲ್ಲಿಗೆ ಹೋದ್ರೆ ಅಜ್ಜಿಗೆ ಆಪತ್ತು ಗ್ಯಾರಂಟಿ ಅಂತ ಆಕೆಗೆ ಗೊತ್ತು. ಹೀಗಾಗಿ ಆಕೆ ಜಯಂತ್ನ ಮಾತಲ್ಲೇ ಕಟ್ಟಿ ಹಾಕಿದ್ದಾಳೆ. ತನ್ನ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗುವಂತಿಲ್ಲ ಅಂತ ಹೇಳಿದ್ದಾಳೆ. ಆಗ ಜಯಂತ್ ಅಜ್ಜಿ ಸತ್ಯ ಬಾಯಿ ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಗೊತ್ತಾಗ್ಲಿ ಬಿಡಿ ಅಂತ ಜಾಹ್ನವಿ ಹೇಳಿದ್ದಾಳೆ. ಇದೀಗ ಜಾಹ್ನವಿ ಫುಲ್ ಸ್ಟ್ರಾಂಗ್ ಆಗಿದ್ದಾಳೆ. ಜಯಂತ್ನ ಸರಿಯಾಗಿ ಆಟ ಆಡಿಸ್ತಿದ್ದಾಳೆ. ಹಾಗಾದ್ರೆ ಅಜ್ಜಿಗೆ ಎಚ್ಚರ ಆಗುತ್ತಾ? ಜಯಂತ್ಗೆ ಜಾಹ್ನವಿ ಸರಿಯಾಗಿ ಪಾಠ ಕಲಿಸ್ತಾಳಂತ ಕಾದು ನೋಡ್ಬೇಕು. ಇದೀಗ ಸೀರಿಯಲ್ ಫ್ಯಾನ್ಸ್ ಮಾತ್ರ ಜಾಹ್ನವಿಗೆ ಬಹುಪರಾಕ್ ಹೇಳ್ತಿದ್ದಾರೆ. ಜಯಂತ ಜಾನು ಸರಿಯಾಗಿ ಕಟ್ಟಿ ಹಾಕ್ತಿದ್ದಾಳೆ. ಈ ಪಾಪಿಗೆ ಶಿಕ್ಷೆ ಆಗಲೇಬೇಕು. ಜಯಂತ್ ಕೃತ್ಯಗಳೆಲ್ಲ ಆಚೆ ಬರಬೇಕು ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಚಿನ್ನುಮರಿ ಪಾತ್ರ ಮಾತ್ರ ವೀಕ್ ಮಾಡಬೇಡಿ, ಇದೇ ತರ ಇರ್ಲಿ, ಜಯಂತ್ನಂತವರಿಗೆ ಹೀಗೆ ಇರಬೇಕು, ಎಲ್ಲವನ್ನ ಧೈರ್ಯವಾಗಿ ಎದುರಿಸಬೇಕು. ಸೈಕೋನ ಎದುರಿಸೋಕೆ ಚಿನ್ನುಮರಿನೂ ಕೂಡ ಸೈಕೋ ತರ ಆದ್ರೆ ತಪ್ಪಿಲ್ಲ. ಹೇಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಇನ್ನೊಂದ್ಸಾರಿ ಈ ತರ ಬುದ್ಧಿ ಇರೋ ಗಂಡಂದಿರೋ ಹೆದರ್ಬೇಕು ಅಂತ ಹೇಳಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಜಾನು ಜಯಂತ್ಗೆ ಬುದ್ಧಿ ಕಲಿಸ್ತಾಳಾ? ಜಯಂತ್ ಬದಲಾಗ್ತಾನಂತ ಕಾಮೆಂಟ್ ಮಾಡಿ. ನಮಸ್ಕಾರ.